ಪರ್ಫೆಕ್ಟ್ ಟೈಮ್. ಈ ಪರ್ಫೆಕ್ಟ್ ಟೈಮ್ಗೋಸ್ಕರ ಕಾಯ್ದುನೇ ನನ್ನ ಜೀವನದಲ್ಲಿ ನಾನು ತುಂಬ ಕಳ್ಕೊಂಬಿಟ್ಟೆ. 2019 ಲಾಕ್ಡೌನ್ ಅನೌನ್ಸ್ ಆದಾಗ ನನ್ನ ಜಾಬ್ ಹೋಯ್ತು. ಆ ಟೈಮಲ್ಲಿ ಕರೆಕ್ಟಾಗಿ ದೇವರು ನನಗೆ ಎಂಥ ಆಪ್ಷನ್ ಕೊಟ್ಟಿದ್ದ ಅಂತಂದರೆ, ಎಲ್ಲರೂ ಏನು ಇವತ್ತು ಟಾಪ್ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲೆಲ್ಲ ಫೇಮಸ್ ಆಗಿ ಇವತ್ತು ಲ್ಯಾಕ್ಸಲ್ಲಿ ಅರ್ನ್ ಮಾಡ್ತಿದ್ದಾರೆ, ಬಿಸ್ನೆಸ್ಗಳನ್ನ ಕಟ್ಟಿದ್ದಾರೆ ಓನಾಗಿ, ಅವರೆಲ್ಲ ಇನ್ಫ್ಲೂಯೆನ್ಸರ್ಸ್ ಉಟ್ಕೊಂಡಿದ್ದಂಥ ಟೈಮ್. ಅದೇ ಟೈಮಲ್ಲಿ ನನಗೂ ಸಹ ಇದೇ ಥರದ ವೀಡಿಯೋಗಳು ಮಾಡಬೇಕು ಅಂತ ಹೇಳಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕಲಿಬೇಕು, ಫೈನಾನ್ಸ್ ಬಗ್ಗೆ ವೀಡಿಯೋಸ್ ಮಾಡಬೇಕು ಅಂತ ಒಂದು ಐಡಿಯಾ ಬಂದಿದ್ದು. ಒಂದು ಚಾನಲ್ ಓಪನ್ ಮಾಡಿದ್ದೆ ಅವಾಗ, ಸಂಸ್ಕೃತಿ ಇಂಡಿಯಾ ಅಂತ ಹೇಳಿ. ಆದರೆ ನನಗೆ ಹೆಸರು ಇಡಬೇಕಾದ್ರೆ ಅವಾಗ ಫೈನಾನ್ಸ್ ರಿಲೇಟೆಡ್ ಆಗಿ ಹಿಂಗೆ ಇಡಬೇಕು ಅಂತ ಗೊತ್ತಿರಲಿಲ್ಲ. ಹಾಗಾಗಿ ಆ ಥರ ಇಟ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಒಂದು 2 ಮಂತ್ಸ್ ಕಂಟಿನ್ಯೂ ಮಾಡಿದೆ. ಅದಾದಮೇಲೆ ನನ್ನ ಪರ್ಸ್ನಲ್ ಕಮಿಟ್ಮೆಂಟ್ಗಳು ಜಾಸ್ತಿ ಆದವು. ಮನೆ ಕಡೆ ಸ್ವಲ್ಪ ಬೋರ್ವೆಲ್ಗಳೆಲ್ಲ ಫೇಲ್ ಆಗಿ ಕಮಿಟ್ಮೆಂಟ್ಸಿಗೆ ಜಾಸ್ತಿ ಸಿಗಾಕೊಂಡಿದ್ರಿಂದ ಈ ಟೈಮಲ್ಲಿ ಇದೆಲ್ಲ ಇಟ್ಕೊಂಡು ನಾನು ವೀಡಿಯೋಸ್ ಮಾಡಬೇಕಾ, ಸೋಷಿಯಲ್ ಮೀಡ್ಯಾದಲ್ಲಿ ಹಾಕಿದ್ರೆ ಯಾರು ಏನು ಅನ್ಕೋತಾರೆ ಅಥವಾ ನೋಡಿದವ್ರು ಏನಂತಾರೆ ಇವೆಲ್ಲ ಅಂತ ಹೇಳ್ಕೊಂಡು ನಾನು ಬಿಟ್ಬಿಟ್ಟೆ. ಪರ್ಫೆಕ್ಟ್ ಟೈಮ್ ಬರುತ್ತೆ, ಈ ಸಮಸ್ಯೆಗಳು ಬಗೆಹರಿದಾದ್ಮೇಲೆ ಮಾಡೋಣ ಅಂತ ಹೇಳಿ ಮುಂದೆ ಹಾಕೊಂಬ. ಅವತ್ತೇನಾದರೂ ನಾನು ಒಂದು ಡಿಸಿಷನ್ ತಗೊಂಡು ಏನಾದರೂ ಸರಿ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಅನ್ನಿಸ್ತಾ ಇದೆ, ಇದನ್ನು ಬೇರೆ ಇನ್ಯಾವುದೇ ಕಾರಣಗಳಿಗೋಸ್ಕರ ಆಗಿ ನಾನು ಇದನ್ನು ಸ್ಕಿಪ್ ಮಾಡಬಾರ್ದು ಅಂತ ಒಂದೇ ಒಂದು ನಿರ್ಧಾರ ಅವತ್ತು ತೊಗೊಂಡಿದ್ದಿದ್ರೆ, ಇವತ್ತು ಏನು ಟಾಪ್ ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ ಅವರಷ್ಟು ಅಲ್ಲದೆ ಇದ್ರು ಅವರಲ್ಲಿ ಒಂದು 30%, ಅವ್ರು 1 ಮಿಲಿಯನ್ ಇದ್ದರೆ ನನಗೊಂದು 300K ಆದರೂ ಫಾಲೋವರ್ಸ್ ಇರ್ತಾಯಿದ್ರು. ನಾನು ಒಬ್ಬ ಒಳ್ಳೆ ಅರ್ನ್ ಮಾಡೋದಕ್ಕೆ ಒಂದು ಮಾರ್ಗ ಇರ್ತಾಯಿತ್ತು. ನನ್ನ ಒಂದು ಫಾಲೋವರ್ಸ್ ಹೆಚ್ಚಿಗೆ ಇರೋದ್ರಿಂದ ಏನಾದರೂ ಒಂದು ಬಿಸ್ನೆಸ್ ಕಟ್ಟಿ ಬೆಳೆಸೋಕ್ಕೆ ಒಂದು ಅವಕಾಶ ಇರ್ತಿತ್ತು. ಎಷ್ಟೆಲ್ಲ ಅವಕಾಶ ಮಿಸ್ ಆಯಿತು ಅಂತಂದರೆ ಇವತ್ತಿಗೆ ಪ್ರಯೋಜನವೇ ಇಲ್ಲ. ನನಗಿವತ್ತು ಪರ್ಸ್ನಲ್ ಕಮಿಟ್ಮೆಂಟ್ಸ್ ತೀರಿರ್ಬೋದು, ಆದರೆ ಅವತ್ತಿದ್ದಂಥ ಅವಕಾಶ ಇವತ್ತಿಲ್ಲ. ಅದಕ್ಕೆ ಹೇಳೋದು, ಸಮಯ ಸಿಕ್ಕಾಗ ನಿಮಗೆ ದೇವ್ರು ಏನೋ ಒಂದು ಮಾರ್ಗ ತೋರಿಸಿರ್ತಾನೆ, ಅದನ್ನು ನಾವು ಗುರುತಿಸಿ ಅದನ್ನು ಯಾವುದೇ ಕಾರಣಕ್ಕೂ ಡಿಸ್ಟ್ರಾಕ್ಟ್ ಆಗೋದಕ್ಕೆ ಬಿಡದಿರ ಮುಂದೆ ನಡೆಸಿದ್ರೆ ಅದು ನಮ್ಮನ್ನು ಎಲ್ಲಿಗೋ ತೊಗೊಂಡೋಗುತ್ತೆ. ಯಾವತ್ತೂ ಪರ್ಫೆಕ್ಟ್ ಟೈಮ್ಗೋಸ್ಕರ ಕಾಯಬಾರ್ದು. ಈ ಕ್ಷಣವೇ ಪರ್ಫೆಕ್ಟ್ ಟೈಮ್. ಸ್ಟಾರ್ಟ್ ಮಾಡಬೇಕು, ಅದನ್ನು ಬೆಟ್ರ್ ಮಾಡ್ತಾ ಹೋಗ್ಬೇಕು.